ನಮ್ಮ ವಿರಾಟ್ ಕೊಹ್ಲಿನೂ ಅಷ್ಟೇ. ಅವರು ನಮ್ಮ ಪ್ರೇಮಾನಂದ್ ಗುರೂಜಿ ಹತ್ರ ಹೋದಾಗ್ಲೂ ಅವ್ರು ಹೇಳಿದ್ದು ಇಷ್ಟೇ, ನೀನೇನು ಮಾಡ್ಬೇಡಪ್ಪ, ಮಂತ್ರ ಜಪ ಮಾಡು, ರಾಧಾ ಮಾತೆಯ ಮಂತ್ರ ಜಪ ಮಾಡು 10,000 ದಿನಕ್ಕೆ. ಮೂಲಾಧಾರಗೆ ಲಕ್ಷ್ಮಿ ಮಂತ್ರ, ಧೈರ್ಯ ಸಾಲ್ತಿಲ್ಲ, ಆಂಜನೇಯ ಸ್ವಾಮಿ, ತುಂಬಾ ಹೆದರಿಕೆ ಆಗ್ತಾ ಇದೆ, ಹಾರ್ಟ್ ವೀಕ್ ಇದೆ, ಆದಿತ್ಯ ಹೃದಯ ಓದ್ಕೋಬಹುದು. ಅಂಡ್ ಎಮೋಷನಲ್ ಪೇನ್ ಎಷ್ಟೇ ಇದ್ರೂ ತಡ್ಕೊಳ್ಳೋ ಶಕ್ತಿ ಕೊಡುತ್ತದೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತಾನೆ ಎಲ್ಲೆಲ್ಲೋ ಹುಡ್ಕೋ ನೆಸೆಸಿಟಿ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಮಂತ್ರಗಳು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕು. ವಿದ್ಯೆ, ಬುದ್ಧಿ, ಸಕ್ಸಸ್ ಆಗಿರ್ಬೋದು, ಎಲ್ಲದಕ್ಕೂ ಆಕೆಯ ಒಂದು ಸಹಾಯ ಬೇಕು. ಅದಕ್ಕೆ ಮನೆ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿನೂ ಪ್ರಸನ್ನ ಆಗ್ತಾಳ. ಆಕೆ ಭಯನ ನಿಗ್ರಹ ಮಾಡೋದಕ್ಕೆ ಹನುಮಾನ್ ಚಾಲೀಸ ಹೇಳ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನಮ್ಗೆಲ್ಲ ಹೇಳ್ಕೊಂಡ್ ಬರ್ತಾರೆ. ಅದನ್ನ ಕೇಳ್ತಿರೇನೆ ಒಂದು ವೈಬ್ರೇಷನ್ ಮೈಯೆಲ್ಲ ಜುಮ್ಮನತ್ತೆ. ಹನುಮಾನ್ ಚಾಲೀಸದ ವೈಶಿಷ್ಟ್ಯಗಳೇನು? ನಾನು ಇವಾಗ ಅನುಷ್ಠಾನ ಮಾಡ್ತಾ ಇದ್ದೀನಿ ಹನುಮಂತ್ರದೇ. ಸೊ ನನ್ನ ಎಕ್ಸ್ಪೀರಿಯನ್ಸೇ ನಾನು ಹೇಳ್ತೀನಿ. ಸೊ ಹನುಮಂತ್ರದ್ದು ಏನ್ ಹೇಳ್ಬೇಕಂದ್ರೆ, ಒಂದು ಕಾನ್ಫಿಡೆನ್ಸ್, ಒಂದು ಸ್ಟೆಬಿಲಿಟಿ ಕೊಡುತ್ತೆ. ಇವಾಗ ನೋಡಿ, ಮನ್ಸು ಚಂಚಲ ಆಗ್ತಾ ಇರುತ್ತೆ ಒಂದು ವ್ಯಕ್ತಿಗೆ, ಒಂಥರ ಭಯ ಅಲ್ಲಿ ಇಲ್ಲಿ ಮೈಂಡ್ ಓಡ್ತಾ ಇರುತ್ತೆ, ನಿಲ್ಲೋದೇ ಇಲ್ಲ ಒಂದ್ ಕಡೆ. ನೀವು ಕುತ್ಕೊಂಡು ಹನುಮಂತ್ರದ ಅಂದ್ರೆ ಈ ಜಪ ಅನ್ನೋದು ಇನ್ನೊಂದು ಬಹಳ ಜನ ಕನ್ಫ್ಯೂಷನ್ ಇದೆ, ಎಷ್ಟು ಸಲ ಪಠನೆ ಮಾಡಬೇಕು ಅಂತ. ಕೆಲವ್ರು ಹೇಳ್ತಾರೆ, ಜ್ಯೋತಿಷಿ ಹತ್ರ ಯಾರೋ ಒಬ್ರು ಗುರುಗಳಿಂದ 108 ಸಲ ಮಾಡ್ಕೊಳಪ್ಪ ಎವ್ರಿ ಡೇ. ಆ 108 ಸಲ ಮಾಡ್ತಾರೆ ಯಾಕೋ ವರ್ಕ್ ಆಗ್ತಿಲ್ಲ ಗುರುಗಳೇ ಅಂತ ಮತ್ತೆ ಹೋಗ್ತಾರೆ. ಯಾಕೆ ಅಂತಂದ್ರೆ, 108 ಟೈಮ್ಸ್ ಅನ್ನೋದು ಒಂಥರ ಈ ಕಾರ್ ಸ್ಪೀಡೋಮೀಟರ್ ನೋಡಿದಾಗ 20 km/h ಹೋದಂಗೆ ಇದು 108 ಟೈಮ್ಸ್. ಅಂದ್ರೆ ನಾವು ಹೈವೇನಲ್ಲಿ 100 km ಹೋಗ್ಬೇಕು ಅಂದ್ರೆ ದಿನಕ್ಕೆ ಕಮ್ಮಿ ಅಂದ್ರೂ 1008 ಸಲ ಆ ಮಂತ್ರ ಜಪ ಮಾಡ್ಬೇಕು, ಆ ಶಕ್ತಿ ಬರಕ್ಕೆ. ಇಲ್ಲ ಅಂದ್ರೆ ಸ್ಲೋ ಆಗಿ ಹೋಗ್ತಾ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಇವಾಗ ಕಾರ್ 20 km/h ಓಡಿಸ್ಕೊಂಡ್ರೆ ಎಷ್ಟು ಅಂತ ಹೋಗ್ತೀರಾ, ಬೇಜಾರಾಗ್ಬಿಡುತ್ತೆ, ಸ್ಪೀಡ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ, ಜಾಸ್ತಿ ಜಪ. ಈವನ್ ನಮ್ಮ ವಿರಾಟ್ ಕೊಹ್ಲಿನೂ ಅಷ್ಟೇ. ಅವರು ನಮ್ಮ ಪ್ರೇಮಾನಂದ್ ಗುರೂಜಿ ಹತ್ರ ಹೋದಾಗ್ಲೂ ಅವ್ರು ಹೇಳಿದ್ದು ಇಷ್ಟೇ, ನೀನೇನು ಮಾಡ್ಬೇಡಪ್ಪ, ಮಂತ್ರ ಜಪ ಮಾಡು, ರಾಧಾ ಮಾತೆಯ ಮಂತ್ರ ಜಪ ಮಾಡು 10,000 ದಿನಕ್ಕೆ. ರಾಧಾ 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 ಇಷ್ಟೇ, 10,000 ಮುಖ. ಅದಕ್ಕೆ ನೋಡಿ, ಅವ್ರ ಕೈಯಲ್ಲಿ ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಿ, ಕೌಂಟರ್ ಎಲ್ಲ ಹಾಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು. ಸೊ ಏನಿಲ್ಲ, ಜಸ್ಟ್ ಮಂತ್ರ ಜಪ, ಅವ್ರಿಗೆ ಸಕ್ಸಸ್ ಸಿಕ್ತಲ್ಲ, ನಮ್ ಕಣ್ಮುಂದೆನೆ ಸಿಕ್ತು, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಸೊ ಆ ಥರ ನಾಮ ಜಪಕ್ಕೆ ಅಷ್ಟು ಶಕ್ತಿ ಇದೆ. ಆ್ಯಂಡ್ ಜಾಸ್ತಿ ಮಾಡಬೇಕು. ನೀವೆಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಬೇಗ ಆ ವೈಬ್ಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಜಸ್ಟ್ 108 ಹೇಳಿದ್ರಪ್ಪ ನಾನು ಅಷ್ಟೇ ಮಾಡಿ ಎದ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಸೀರಿಯಸ್ ಆಗಿ ಕುತ್ಕೊಂಡು ನನ್ನ ಲೈಫ್ ಬದಲಾಗಬೇಕು, ನಾನು ಮಾಡ್ತೀನಿ ಅಂತ ಒಂದು ½ an hour ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಇಟ್ಬಿಡಿ. ಬೆಳಗಿನ ಜಾವನೋ ಅಥವಾ ಸಂಜೆ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ, ಅರ್ಧ ಗಂಟೆ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ದೇವ್ರ ಕೋಣೆನಲ್ಲಿ ಕುತ್ಕೊಂಡು ಒಂದು ½ an hour, ಒಂದು 10 ಮಾಲ ಮಾಡಿದ್ರೆ ಆಲ್ಮೋಸ್ಟ್ 1008 ಸಲ ಕಂಪ್ಲೀಟ್ ಆಗೋಗುತ್ತೆ. ಕುತ್ಕೊಂಡು ಮುಗಿಸ್ಬಿಡಿ. ಸೊ ನೀವು ಎವ್ರಿ ಡೇನೂ ಮಾಡೋ ನೆಸೆಸಿಟಿ ಇಲ್ಲ. ಇದು ಮೇಯ್ನಾಗಿ ಹೇಳ್ತೀನಿ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕುತ್ಕೊಂಡ್ಬಿಡಿ 1008 ಸಲ, ಅಂದರೆ ತಿಂಗಳಿಗೆ 2 ಸಲ, ನ್ಯೂ ಮೂನ್ ಮತ್ತು ಫುಲ್ ಮೂನ್ ಕುತ್ಕೊಂಡು ಅನುಷ್ಠಾನ 1008 ಸಲ ಕಂಪ್ಲೀಟ್ ಮಾಡಿಬಿಟ್ರೆ ನೋಡಿ, ನಿಮ್ಮ 3-4 ತಿಂಗಳಲ್ಲೇ ನಿಮಗೆ ಗೊತ್ತಿಲ್ಲದಿರೋಂಗೆ ಆ ಶಕ್ತಿಯ ಸಂಚಲನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಬಹಳ ಪವರ್ಫುಲ್ ಇದು. ಇದು ಎವ್ರಿ ಡೇನೂ ಮಾಡೋ ನೆಸೆಸಿಟಿ ಇಲ್ಲ. ಇದು ನಾನು ಕಂಡಿರ್ತಕ್ಕಂಥ ಸತ್ಯ, ನಾನು ನೋಡಿರ್ತಕ್ಕಂಥ ಸತ್ಯ. ಹನುಮಾನ್ ಚಾಲೀಸನ ಹೆಣ್ಮಕ್ಳು ಕೂಡ ಪಠನೆ ಮಾಡಬಹುದು. ಎಸ್ ಒಂದು ಭಾವ ಸರಿ ಇರಬೇಕು, ಒಂದು ಮಡಿ ಇರಬೇಕು. ಬಿಕಾಸ್ ಹನುಮಂತರು ಗೊತ್ತು, ಮಡಿ ಜಾಸ್ತಿ ಅಂಡ್ ಸ್ವಲ್ಪ ಸ್ಟ್ರಿಕ್ಟು ಜಾಸ್ತಿ ಅವರು. ಸೊ ಹನುಮಂತ್ರ ಅನುಷ್ಠಾನ ಯಾರೆಲ್ಲ ಮಾಡ್ತಾ ಇದ್ದೀರಾ, ದಯವಿಟ್ಟು ಮುಂಜಾನೆ ಎದ್ದು ನೀಟಾಗಿ ಸ್ನಾನ ಮಾಡಿ, ಮಡಿ ಬಟ್ಟೆಗಳನ್ನೇ ಧರಿಸಿ, ನೀಟಾಗಿ ಯಾರನ್ನು ಏನು ಮುಟ್ಟಿಸ್ಕೊಳ್ದೆ ದೇವ್ರ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮುಗಿಸ್ಕೊಂಡು ಬಂದ್ಬಿಡಿ ಹೊರಗಡೆ. ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ, ಬಟ್ ಆ ಟೈಮ್ ಮಾತ್ರ ತುಂಬಾ ಸ್ಟ್ರಿಕ್ಟ್ ಇರ್ಬೇಕು. ಅಂಡ್ ಗಾಯತ್ರಿ ಮಂತ್ರದ ಮಹತ್ವ ಏನು ಮತ್ತೆ ಅದರ ಫಲಗಳೇನು? ಗಾಯತ್ರಿ ಮಂತ್ರ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮೇಯ್ನ್ ಆಗಿ ನಿಮಗೆ ಕ್ಲಾರಿಟಿ, ಡಿವೋಷನ್ ಅನ್ನ ಕೊಡುತ್ತೆ. ಮೈಂಡ್ ಏನಾದ್ರು, ಬಿಕಾಸ್ ನಾವ್ ಹೇಳ್ತೀವಿ ಮಂಕಿ ಮೈಂಡ್, ಅಲ್ಲಿ ಇಲ್ಲಿ ಓಡ್ತಾನೆ ಇರುತ್ತೆ, 1000 ಥಾಟ್ಸ್ ಬರುತ್ತೆ, ಸ್ಟೇಬಿಲಿಟಿ ಇರಲ್ಲ. ಆದ್ರೆ ಗಾಯತ್ರಿ ಮಂತ್ರಗೆ ವೈಶಿಷ್ಟ್ಯತೆ ಏನಂದ್ರೆ, ಮೇಯ್ನ್ ಆಗಿ ಮೆಂಟಲ್ ಕ್ಲಾರಿಟಿ ಕೊಡುತ್ತದು. ನೀವೇನು 1000 ಥಾಟ್ಸ್ ಬರುತ್ತೆ, ಅದು 100ಕ್ಕೆ ಬರುತ್ತೆ, 20ಕ್ಕೆ ಬರುತ್ತೆ, 10ಕ್ಕೆ ಬರುತ್ತೆ. ನಿಧಾನಕ್ಕೆ ನೀವು ಒಂದು ಏನು ಪ್ರೆಸೆಂಟಲ್ಲಿ ಏನು ಕೆಲಸ ಮಾಡ್ತಿರ್ತೀರಾ
ಅದ್ರ ಮೇಲೆ ಮಾತ್ರ ಕ್ಲಾರಿಟಿ ಬರೋ ಹಾಗೆ ಗಾಯತ್ರಿ ಮಂತ್ರ ಮಾಡುತ್ತೆ. ಇದೂ ಸಹ ಅಷ್ಟೇ. ಇದು ಸ್ವಲ್ಪ ಗಾಯತ್ರಿ ಮಂತ್ರ, ಯಾವುದೇ ಒಂದು ದೇವರ ಗಾಯತ್ರಿ ಮಂತ್ರ ಪಠನೆ ಮಾಡೋದ್ರಿಂದ ಅಟ್ಲೀಸ್ಟ್ ನೀವು ಅದು ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದು 108 ಸಲ ಮಾಡ್ಕೋಬೋದು, ಅದು ಸಾಕು. ಅದೇ ಈ ಸಿಂಪಲ್ ಮಂತ್ರಗಳು, ಬೀಜಾಕ್ಷರ ಮಂತ್ರಗಳು ಅನುಷ್ಠಾನ ಕುತ್ಕೊಂಡಾಗ ಮಾತ್ರ 1008 ಸಲ ಮಾಡ್ಕೋಬೇಕು. ಗಾಯತ್ರಿ ಮಂತ್ರಗಳು 108 ಸಲ ಮಾಡ್ಕೊಂಡು ಅದ್ರ ಫಲ ಸಿಕ್ಬಿಡುತ್ತೆ. ಅಂಡ್ ಯಾವುದೇ ಜಾತಿಯ ಭೇದವಿಲ್ಲದೆ ಇದನ್ನ ಮಾಡ್ಬೋದಾ? ಖಂಡಿತ ಖಂಡಿತ. ಮನುಷ್ಯ ಅನ್ನೋದು ದೇವರ ಒಂದು ದೃಷ್ಟಿನಲ್ಲಿ ಮನುಷ್ಯ ಅಷ್ಟೇ. ಜಾತಿಗಳೆಲ್ಲ ನಾವ್ ಸೃಷ್ಟಿ ಮಾಡ್ಕೊಂಡಿರೋದ್ ಬಿಟ್ರೆ ಭಗವಂತನಿಗೆ ಎಲ್ರು ಅವ್ರ ಮಕ್ಳೇನೆ, ಅಷ್ಟೇ ನೋಡೋದು ಭಗವಂತ. ಅಂಡ್ ಅವ್ರು ನೋಡೋದೇನ್ ಗೊತ್ತಾ, ನಿಮ್ಮ ಆತ್ಮ, ಸೋಲ್ನ ನೋಡ್ತಾರೆ. ಸೋಲ್ಗೆ ಯಾವುದೇ ಜಾತಿ ಭೇದ ಭಾವ ಭಾಷೆ ಏನೂ ಇಲ್ಲ. ಯೂನಿವರ್ಸ್ಗೂ ಅಷ್ಟೆ. ಇವಾಗ ನೀವು ಹೇಳಿದ್ರಲ್ಲ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅಫರ್ಮೇಷನ್ಸ್ ಹೇಳ್ಕೋಬೇಕು ಅಂತ. ಸೊ ನೀವೇನು ಅಫರ್ಮೇಷನ್ಸ್ ಹೇಳ್ತೀರಾ, ಯೂನಿವರ್ಸ್ ಅದನ್ನು ಕೇಳಿಸ್ಕೊಳ್ಳಲ್ಲ. ನೀವು ಹೆಂಗೆ ಫೀಲ್ ಮಾಡ್ತೀರಾ, ಒಂದು ಆತ್ಮ ಹೆಂಗೆ ಫೀಲ್ ಮಾಡುತ್ತೆ ಅದನ್ನು ಮಾತ್ರ ಯೂನಿವರ್ಸ್ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಓಕೆ. ಆ್ಯಂಡ್ ಅದ್ರ 2ರಷ್ಟು ಕೊಡುತ್ತೆ. ನೀವೇನಾದ್ರು ದುಃಖದಲ್ಲಿದ್ದರೆ ಇನ್ನೂ 2ರಷ್ಟು ದುಃಖ, ನೀವು ಖುಷಿಯಾಗಿ ಇದ್ರೆ ನೋಡಿ 2ರಷ್ಟು ಸುಖ ಸಿಗತ್ತೆ. ಆ ಭಾವ, ಯೂನಿವರ್ಸಲ್ ಲ್ಯಾಂಗ್ವೇಜ್ ಎಲ್ಲರಿಗೂ ಗೊತ್ತಿಲ್ಲ. ಇಟ್ಸ್ ಹೌ ಯು ಫೀಲ್. ಯುವರ್ ಎಮೋಷನಲ್ ಸ್ಟೇಟ್ ಇಸ್ ದ ಯೂನಿವರ್ಸ್ ಲ್ಯಾಂಗ್ವೇಜ್. ನಿಮ್ಮ ಭಾವ, ಯದ್ಭಾವಂ ತದ್ಭವತಿ ಅಂತಾರೆ, ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಸೊ ಯೂನಿವರ್ಸ್, ಭಾವ, ಇದೆರಡೂ ಕನೆಕ್ಟ್ ಆಗೋದೇ ಮ್ಯಾನಿಫೆಸ್ಟೇಷನ್. ಓಕೆ. ಆದಿತ್ಯ ಹೃದಯ ಮಂತ್ರದ ಮಹತ್ವ ಮತ್ತು ಅದರ ಫಲಾಪೇಕ್ಷೆಗಳೇನು? ಆದಿತ್ಯ ಹೃದಯ ಸ್ತೋತ್ರ ಬಂದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಸೊ ಯಾರಿಗೆಲ್ಲ ಜಾಬಲ್ಲಿ ಸ್ಟ್ರಗಲ್ ಇದೆ, ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಮಾಡ್ತಾರೆ, ಹಾಗೆ ಲೈಫಲ್ಲಿ ಒಂದು ಸಕ್ಸಸ್ಗೋಸ್ಕರ ಯಾರು ಹೋರಾಟ ಮಾಡ್ತಿದ್ದಾರೆ, ಎಸ್ಪೆಷಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರ ಓದೋದ್ರಿಂದ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಈಗ ನೋಡಿ, ಸೂರ್ಯ ಅನ್ನೋದೇ ಒಂದು ರಾಜ. ಅವನು ರಾಜನ ಕ್ವಾಲಿಟೀಸ್ ಏನೇನಿದೆ ಅದೆಲ್ಲ ಇವ್ರಿಗೆ ಒಲಿತಾ ಹೋಗುತ್ತೆ. ಅದಕ್ಕೆ ನೋಡಿ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡೋರ್ಗೆ ಬಾಯಿ ಕೊಟ್ಟು ಮಾತಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಅವರ ಒಂದು ವಾಣಿ. ವಿಶುದ್ಧಿ ಚಕ್ರ ಸಿಕ್ಕಾಪಟ್ಟೆ ಆಕ್ಟಿವೇಟ್ ಇರುತ್ತೆ. ಸೊ ನೋಡಿ, ಅದೇ ಹೇಳ್ತಾರೆ, ನಮ್ಮ ಹಿಂದೂ ಧರ್ಮದಲ್ಲೇನೆ ಎಷ್ಟು ಮಂತ್ರಗಳಿದೆ, ಅದು ನಮ್ಮ ಚಕ್ರಾಸ್ನೂ ಸಹ ಆಕ್ಟಿವೇಟ್ ಮಾಡಿಬಿಡುತ್ತೆ. ಅದು ಒಂದು ವಿಧಾನ. ಎಸ್ ಎಸ್, ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಇದೆ ಅದು. ಸೊ ನೋಡಿ, ಮೂಲಾಧಾರಗೆ ಲಕ್ಷ್ಮೀ ಮಂತ್ರ, ಆಮೇಲೆ ನಮಗೆ ಸೋಲಾರ್ ಪ್ಲೆಕ್ಸಸ್, ನಮ್ಗೆ ಧೈರ್ಯ ಸಾಲ್ತಿಲ್ಲ, ಆಂಜನೇಯ ಸ್ವಾಮಿ. ತುಂಬಾ ಹೆದರಿಕೆ ಆಗ್ತಾ ಇದೆ, ಹಾರ್ಟ್ ವೀಕ್ ಇದೆ, ಆದಿತ್ಯ ಹೃದಯ ಓದ್ಕೋಬಹುದು. ಅದು ಒಂದು ಸ್ಟೆಬಿಲಿಟಿ ಕೊಡುತ್ತೆ. ಆ್ಯಂಡ್ ಎಮೋಷ್ನಲ್ ಪೇಯ್ನ್ ಎಷ್ಟೇ ಇದ್ರೂ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ ಅದು. ಅಗೇನ್ ದಟ್ ಈಸ್ ಹೀಲಿಂಗ್ ಓನ್ಲಿ. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತಾನೆ ಎಲ್ಲೆಲ್ಲೋ ಹುಡ್ಕೋ ನೆಸೆಸಿಟಿ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಮಂತ್ರಗಳು ಕೊಟ್ಟಿದ್ದಾರೆ. ಲಕ್ಷ್ಮೀ ಮಂತ್ರದ ಮಹತ್ವ ಹಣ ಮತ್ತು ಅಭಿವೃದ್ಧಿಗ? ಹೌದು. ಅಂಡ್ ಅಷ್ಟೇ ಅಲ್ಲ, ಲಕ್ಷ್ಮಿ ಅಂದ್ರೆ ಹಣ ಮಾತ್ರ ಅಲ್ಲ, ಅದು ಒಂಥರ ಸೌಭಾಗ್ಯ. ಇವಾಗ ನಮ್ಮ ಮನೆಯಲ್ಲಿ ನಾವು 3 ಹೊತ್ತು ಊಟ ಮಾಡ್ತಾ ಇದೀವಿ ಅಂತಂದ್ರೆ ಅದೂ ಒಂದು ಸೌಕರ್ಯ, ಅದಕ್ಕೂ ಮಹಾಲಕ್ಷ್ಮಿ ಬೇಕು. ಅಂಡ್ ಒಬ್ರು ಮರ್ಯಾದೆ ಕೊಡ್ತಾ ಇದ್ದಾರೆ, ಅದೂ ಒಂಥರ ಲಕ್ಸುರಿನೇ, ಅದಕ್ಕೂ ಮಹಾಲಕ್ಷ್ಮಿ ಬೇಕು. ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕು. ವಿದ್ಯೆ, ಬುದ್ಧಿ, ಸಕ್ಸಸ್ ಆಗಿರ್ಬೋದು, ಎಲ್ಲದಕ್ಕೂ ಆಕೆಯ ಒಂದು ಸಹಾಯ ಬೇಕು. ಅದಕ್ಕೆ ಮನೆ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿನೂ ಪ್ರಸನ್ನ ಆಗ್ತಾಳ ಆಕೆ ಅಂತ. ಅಂಡ್ ಮನೆಯಲ್ಲಿ ಎಸ್ಪೆಷಲಿ ತುಂಬಾ ಜೋರಾಗಿ ಮಾತಾಡಬಾರ್ದು. ಎಷ್ಟೋ ಜನ ಕಿರ್ಚ್ತಾ ಇರ್ತಾರೆ, ಟೈಮ್ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅಂತ ತುಂಬಾ ಟೆನ್ಷನಲ್ಲಿ ಕಿರ್ಚಾಡ್ತಾರೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಲಕ್ಷ್ಮೀ ಮಾತೆ ಏನು ಬಂದು ಕೂತಿದ್ದಾರೆ ದೇವ್ರ ಮನೆಯಲ್ಲಿ, ಆಕೆಗೆ ಒಂಥರ ತೊಂದರೆ ಕೊಟ್ಟಂಗಾಗತ್ತೆ. ಇದೆಷ್ಟೋ ಜನ ಅಬ್ಸರ್ವ್ ಮಾಡಲ್ಲ, ಬಟ್ ಇದು ನಾನು ಕಂಡ್ಕೊಂಡಿರ್ತಕ್ಕಂಥದ್ದು, ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರು ತುಂಬ ಜೋರಾಗಿ ಮಾತಾಡ್ತಿರ್ತಾರೆ, ಗಂಡಸರಾಗಲಿ ಹೆಂಗಸರಾಗಲಿ, ಆಕೆ ನಿಲ್ಲಲ್ಲ ಅಲ್ಲಿ, ಮೊದಲೇ ಚಂಚಲೆ ಆಕೆ. ಸೊ ಇನ್ನು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕೊಟ್ಬಿಟ್ರೆ, ಆಕೆ ತುಂಬ ಸೆನ್ಸಿಟಿವ್ ಎನರ್ಜಿ ಲಕ್ಷ್ಮೀ ಮಾತಾ. ನಾನು ಅನುಭವಿಸ್ತಾ ಇದ್ದಂಗೆ ತುಂಬ ಒಂಥರ ಕೋಮಲ ಥರ, ಶಿ ಈಸ್ ವೆರಿ ಸಾಫ್ಟ್. ಒಂಚೂರು ಇದು ಮಾಡಿದ್ರು ಆಕೆಗೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು ಲಕ್ಷ್ಮೀ ಮಾತೆಗೆ.